ನೋಡ್ತಾ ಇದ್ದೀರಾ, ಇದು ಸನ್ನುದಿಯ ಪ್ರೆಸೆಂಟ್ಸ್ ಅಡುಗೆ ಮನೆ ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಏನ್ ಅಡುಗೆ ಮಾಡಕತ್ತೀರಿ ಇವತ್ತಿನ ಸ್ಪೆಷಲ್ ನೋಡ್ರಿ, ತುಂಬಕಾಯಿ ಬದ್ನಿಕಾಯಿ ಮಾಡಕತ್ತೀವ್ರಿ. ಮೊದಲ ಎಣ್ಣೆ ಹಾಕೊಂಡ್ರಿ. ಓಕೆ, ಈಗ ನನ್ನ ಅಡುಗೆ ಮನೆ ಒಳಗ ನಾ ಆರೋಗ್ಯಕ್ಕೆ ಭಾಳ ಪ್ರಿಫರೆನ್ಸ್ ಕೊಡ್ತೀನಿ ನೋಡ್ರಿ. ಅದಕ್ಕೆ ಏನಿದ್ರು ನಾವು ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ನ ಯೂಸ್ ಮಾಡೋದು. ಜೆಮಿನಿ ಎಡಿಬಲ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರು. ಈ ಕಂಪ್ನಿಯಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದಾವೆ. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಈಗ ಇದನ್ನ ನಾವು ಬಳಸಾಕತ್ತೀವಿ. ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚ್ಚಿಗಾನಿ ಮಸ್ಟರ್ಡ್ ಆಯಿಲ್, ಫ್ರೀನಟ್ ಗ್ರೌಂಡೆಡ್ ಆಯಿಲ್. ಸೊ ಈ ತರದ್ದು ಬಹಳ ಡಿಫ್ರೆಂಟ್ ಆಯಿಲ್ ಸಿಗ್ತಾವೆ. ಅಂಡ್ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಯಾವುದೇ ಅಡುಗೆನ ಗಿಲ್ಟ್ ಫ್ರೀ ಇಲ್ಲದೆ ತಿನ್ನಬಹುದು. ಅಂದ್ರೆ ಸ್ಲೋಗನ್ ಹೇಳತ್ತಾ, ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್ ಇಂಡಿಯಾದಾಗ ನಂಬರ್ 1 ಆಯಿಲ್. ಹಾಗೆ ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗುವಂತ ಆಯಿಲ್ ವಿತೌಟ್ ಹ್ಯೂಮನ್ ಟಚ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರ ಕಡಿಮೆ ಎಣ್ಣೆ ಬಳಸಿ ಜಾಸ್ತಿ ಅಡುಗೆ ಮಾಡಬಹುದು. ಹೌದ್ರಿ? ಯಾ ನೋಡ್ರಿ ಹಂಗ. ನೆಕ್ಸ್ಟ್ ನಾವು ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ಮಸಾಲೆ ರೆಡಿ ಮಾಡ್ಕೊಂಡು ಅಡಿಗೆ ಶುರು ಮಾಡೋಣ್ರಿ. ಹಂಚ್ಬೇಕ್ರಿ ಮೇಡಮ್. ಎಷ್ಟೊತ್ತನ ಹುರಿಬೇಕ್ರಿ? ಒಂದು 10 ನಿಮಿಷ ಹುರಿಬೇಕು. 10 ನಿಮಿಷ ಹುರಿಬೇಕ್ರಾ? ಈಗ ಹುರ್ಕೊಂಡೇನಿ, ಮಿಕ್ಸಿ ಜಾರ್ ಬೇಕು, ಮಿಕ್ಸಿ ಜಾರ್ ಕೊಡ್ರಿ ಮೇಡಮ್. ಮೇಡಮ್ ರೀ, ಸ್ವಲ್ಪ ಇದೆಲ್ಲ ಶೇಂಗಾ ಬೀಜ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡುನಲ್ರಿ. ಹೌದ್ರಾ? ಖಾರದ ಪುಡಿ ಹಾಕ್ಬೇಕ್ರಿ ಮೇಡಮ್. ಈಗ ಜೀರಿಗೆ ಪುಡಿರಿ, ಖಾರದ ಪುಡಿರಿ ಅಂತವ್ರೆ. ಎಷ್ಟ್ರಿ? ಇದು ಅಷ್ಟು ಹಾಕ್ಬೇಕ್ರಿ, ಒಂದು ಬಾಲ್ ಉಪ್ಪು. ಉಪ್ಪು ಮರತ್ರ ತಪ್ಪ ಹುರಿದಿದ್ ಶೇಂಗಾ ಘಮ 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 ಅನ್ಲತ್ತಿರ್ಲಿ. ಇದನ್ನ ಮಸಾಲೆ ರೆಡಿ ಮಾಡ್ಕೊಂಡು ತುಂಬಗಾಯಿಗೆ ಬದ್ನೆಕಾಯಿ ಒಳಗೆ ತುಂಬಬೇಕ್ರಿ. ಶಿಸ್ತಾಗ ಒಳಗ ಸ್ವಲ್ಪ ನೀರ್ ಹಾಕೋಬೇಕ್ರಿ. ಸ್ವಲ್ಪ ನೀರ್ ಹಾಕೋಬೇಕ್ರಿ. ಭಾಳ ಚಂದ ಆಗ್ತದ್ರಿ. ಆತ್ರಿ. ಈಗ ಬದ್ನಿಕಾಯಿ ಹೋಳೋನ್ರಿ. ಹೆಂಗದ? ಫುಲ್ ಬದ್ನಿಕಾಯಿ? ಹಾ ರೀ, ಹಿಂಗ್ ಹೊಳ್ಕೋಬೇಕ್ರಿ. ಇದನ್ನ 2 ಕಡೆ ಹೊಳ್ಬೇಕ್ರಿ. ಹಿಂಗ್ ಹೊಳಿದಾದ್ಮೇಲೆ ಇಲ್ಲಿ ಓಪನ್ ಆಗ್ತದ್ರಿ. ಎಣ್ಣೆ ಕಾದೈತ್ರಿ, ಜೀರಿಗೆ ಸಾಸಿವೆ ಹಾಕೊಳ್ಳೋನ್ರಿ. ಹೌದ್ರಾ? ಎಷ್ಟ್ ಹಾಕಬ್ರಿ ಉಳ್ಳಾಗಡ್ಡಿ ಇದಕ್ಕ? ಒಂದ್ 4 ಉಳ್ಳಾಗಡ್ಡಿ ತರ್ಚಿರೋದೈತಲ್ರಿ. ಟೊಮೆಟೊ ಸ್ವಲ್ಪ ಹಾಕೋಬೇಕ್ರಿ. ರುಚಿಗೆ ತಕ್ಕಂತೆ ಸ್ವಲ್ಪ ಉಪ್ಪು ಹಾಕೊಳ್ಳೋನ್ರಿ ಮೇಡಮ್. ಇದ್ರೊಳಗ ಬದ್ನಿಕಾಯಿ ಮಸಾಲೆ ತುಂಬ್ಕೊಂಡಿರೋದೈತಲ್ರಿ, ಇದ್ರೊಳಗೆ ಬಿಡ್ಬೇಕ್ರಿ. ಎಣ್ಣೆ ಒಳಗ ಸ್ವಲ್ಪ ಹಾಕೋಬೇಕ್ರಿ, ಬಾಳಿಲ್ಲ. ಈಗ ಸ್ವಲ್ಪ ಅದು ಕುದಿಬೇಕ್ರಿ. ಸ್ವಲ್ಪ ಮುಚ್ಚಿಟ್ ಬಿಡ್ಬೇಕ್ರಿ. ಇದು ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿತದ್ರಿ. ಆಮೇಲೆ ರೆಡಿ ಆಗ್ತದ್ರಿ ಬದನೆಕಾಯಿ ಜನಸಾಗರ. ಮಾಮ, ನಾ ತಿನ್ಲಿ, ಅದನ್ನ ನೀವು ತಿನ್ನಿಸ್ತೀರ.